ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ರೇಷನ್ ಕಾರ್ಡ್ ಬಗ್ಗೆ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಒಂದು ಹೊಸ ಅಪ್ಡೇಟ್ ಏನು, ರೇಷನ್ ಕಾರ್ಡ್ ನಲ್ಲಿ ಏನೆಲ್ಲ ನಿಮಗೆ ಸರ್ವಿಸ್ ಸಿಗುತ್ತೆ, ರೇಷನ್ ಕಾರ್ಡ್ದು ಏನ್ ಸರ್ವಿಸ್ ನಿಮಗೆ ಬೇಕಾಗಿದೆ, ನಿಮಗೆ ಬೇಕಾಗಿರೋ ಸರ್ವಿಸ್ ಅನ್ನ ಸರ್ಕಾರ ಕೊಡ್ತಾ ಇದೆಯೋ ಇಲ್ಲೋ, ಅವಕಾಶ ಮಾಡಿ ಕೊಡ್ತಾ ಇದೆಯೋ ಇಲ್ಲೋ, ನೀವು ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾ ಅಥವಾ ಹೊಸ ರೇಷನ್ ಕಾರ್ಡಿಗೆ ಸರ್ಕಾರ ಇಲ್ಲಿ ಆದ್ಯತೆ ಕೊಟ್ಟಿದೆಯೋ ಇಲ್ವೋ ಮಾಡ್ಲಿಕ್ಕೆ. ನಂತರ ನಿಮ್ಮ ಮನೆಯಲ್ಲಿ ಯಾರಾದರೂ ತೀರಿ ಹೋಗಿದ್ರೆ ಅಥವಾ ಕುಟುಂಬದಲ್ಲಿ ಹೊಸ ಸದಸ್ಯರು ಸೇರಿದ್ರೆ ಅವರ ಒಂದು ಹೆಸರನ್ನ ನೀವು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಸೇರಿಸಲಿಕ್ಕೆ ಅವಕಾಶ ಕೊಟ್ಟಿದಾರೋ ಇಲ್ವೋ, ಈ ಒಂದು ಅವಕಾಶವನ್ನ ನಿಮಗೆ ಸರ್ಕಾರ ಎಷ್ಟು ದಿನಗಳವರೆಗೆ ಮುಂದೂಡಿದೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ನ ತಪ್ಪದೆ ಆನ್ ಮಾಡೋದನ್ನ ಮರಿಬೇಡಿ. ಯಾಕೆ ಅಂತಂದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮ್ಗೆ ಇಮಿಡಿಯೇಟ್ಲಿ ತುರಂತ ಮೆಸೇಜ್ ಬರುತ್ತೆ. ಸೊ ಹೊಸ ವಿಡಿಯೋಗಳ ಮಾಹಿತಿ. ಸೊ ವೀಕ್ಷಕರೇ ನೋಡಿ, ಜನವರಿ ತಿಂಗಳು 1ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೂ ಅಂದ್ರೆ 2025ರಲ್ಲಿ ಜನವರಿ 1ರಿಂದ 31ನೇ ತಾರೀಕಿನವರೆಗೂ ಕೂಡ ಇಲ್ಲಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು ರೇಷನ್ ಕಾರ್ಡ್ಗೆ ತಿದ್ದುಪಡಿ ಮಾಡಲಿಕ್ಕೆ ಮತ್ತೆ ಹೊಸ ರೇಷನ್ ಕಾರ್ಡು ಅರ್ಜಿಯನ್ನ ಸಲ್ಲಿಸಲಿಕ್ಕೆ. ಆದ್ರೆ ಇವಾಗ ಮತ್ತೆ ಸರ್ಕಾರ ಒಂದು ಕಾಲಾವಕಾಶವನ್ನ ಮುಂದೂಡಲಾಗಿದೆ. ಆ ಒಂದು ಕಾಲಾವಕಾಶ ನಿಮ್ಗೆ ಎಷ್ಟು ದಿನ ಇದೆ ಅನ್ನೋದಕ್ಕೂ ಮೊದಲು ಇಲ್ಲಿ ನಿಮಗೆ ಏನೆಲ್ಲ ಅವಕಾಶ ಕೊಟ್ಟಿದೆ, ಏನೆಲ್ಲ ಸರ್ವಿಸ್ ನೀವು ಮಾಡ್ಕೋಬಹುದು ರೇಷನ್ ಕಾರ್ಡ್ ನಲ್ಲಿ. ಸೊ ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಸದಸ್ಯರನ್ನ ಸೇರ್ಪಡೆ ಮಾಡೋದಾಗ್ಲಿ ಅಥವಾ ಡಿಲೀಟ್ ಮಾಡೋದಾಗ್ಲಿ ಅದನ್ನ ನೀವು ಮಾಡ್ಕೋಬಹುದು ಇಲ್ಲಿ ಸರ್ಕಾರದಿಂದ ಕೊಟ್ಟಿರುವಂತ ಒಂದು ಕಾಲಾವಕಾಶದಲ್ಲಿ. ಆದ್ರೆ ಇವಾಗ ನೀವು ಈ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡೋದು ಅಷ್ಟೇ ಇರುತ್ತೆ ಹೊರತು ಇಲ್ಲಿ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಹೊಸ ರೇಷನ್ ಕಾರ್ಡಿಗೆ ಏನಾದ್ರೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ಈ ಒಂದು ಸರ್ವಿಸ್ ಸರ್ಕಾರ ಕಡೆಯಿಂದ ಮಾನ್ಯತೆ ಪಡೆದಿರುವಂತ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಲಭ್ಯವಿರುತ್ತೆ. ಅವು ಯಾವುವು ಅಂತಂದ್ರೆ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು, ಈ ಒಂದು 3 ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ತಿದ್ದುಪಡಿ ಮಾಡ್ಲಿಕ್ಕೆ ಮಾತ್ರನೇ ಇಲ್ಲಿ ಅವಕಾಶ ಇರುತ್ತೆ. ಹೊಸ ರೇಷನ್ ಕಾರ್ಡಿಗೆ ಅವಕಾಶ ಇರೋದಿಲ್ಲ. ನಿಮ್ಮ ರೇಷನ್ ಕಾರ್ಡು ತಿದ್ದುಪಡಿ ಮಾಡ್ಲಿಕ್ಕೆ ಅದು BPL ಆಗಿರ್ಬೋದು ಅಥವಾ APL ಆಗಿರ್ಬೋದು, ಯಾವ್ದು ಕಾರ್ಡ್ ಇರ್ಬೋದು, ಅದು ತಿದ್ದುಪಡಿ ಮಾಡ್ಲಿಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಸರ್ಕಾರದಿಂದ. ಹಾಗಿದ್ರೆ ಈ ಒಂದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಕೊಟ್ಟಿರುವಂತ ಕಾಲಾವಕಾಶ ಎಲ್ಲಿವರೆಗೆ ಇದೆ ಅಂತ ಅನ್ನೋದಾಯ್ತಂತಂದ್ರೆ, ಇದೇ ತಿಂಗಳಿಂದ ಮುಂದಿನ ತಿಂಗಳು ಅಂದ್ರೆ ಜನವರಿ, ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಜನವರಿ 30, ಈ ಒಂದು ದಿನದಿಂದ ಮುಂದಿನ ತಿಂಗಳು 28ನೇ ತಾರೀಕು ಅಂದ್ರೆ ಫೆಬ್ರವರಿ 28ನೇ ತಾರೀಕಿನವರೆಗೂ ಕೂಡ ಬೆಳಗ್ಗೆ 10ರಿಂದ 5 ಗಂಟೆವರೆಗೂ ನಿಮ್ಮ ಒಂದು ರೇಷನ್ ಕಾರ್ಡು ತಿದ್ದುಪಡಿ ಮಾಡ್ಲಿಕ್ಕೆ ಮಾತ್ರ ಅವಕಾಶವನ್ನ ಸರ್ಕಾರದಿಂದ ಕೊಟ್ಟಿದೆ. ಈ ಒಂದು ಸರ್ವಿಸ್ ಅನ್ನ ನೀವು ಪಡೆದುಕೋಬಹುದು. ಒಂದು ವೇಳೆ ಏನಾದ್ರೂ ಸರ್ವರ್ ಸಮಸ್ಯೆ ಏನಾದ್ರೂ ಬಂತಂದ್ರೆ ನೀವು ಅಲ್ಟರ್ನೇಟ್ ದಾರಿಯನ್ನ ಹುಡುಕ್ಬೇಕಾಗತ್ತೆ. ಇವಾಗ ನೀವು ಒಂದು ವೇಳೆ ಕೆಲಸ ಬಿಟ್ಟು ಅಥವಾ ಎಂಪ್ಲಾಯಿ ಏನಾದ್ರೂ ಇರ್ತೀರಾ, ಸೊ ನೀವು ಅಲ್ಲಿ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಜನರು ಬಹಳ ಇರ್ತಾರೆ, ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಇಂತಹ ಸಮಯದಲ್ಲಿ ನೀವು ನಿಮ್ಮ ದಾಖಲೆಗಳನ್ನ ಒಂದು ಸೆಟ್ ಅನ್ನ ನೀವು ಅವ್ರ ಹತ್ರ ಕೊಟ್ಟು ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟು ಬನ್ನಿ. ಒಂದು ವೇಳೆ ಸರ್ವರ್ ಸರಿಯಾಗಿ ವರ್ಕ್ ಮಾಡ್ತಾ ಇದ್ರೆ ಅವರು ನಿಮ್ಗೆ ಕಾಲ್ ಮಾಡ್ತಾರೆ, ನೀವು ಹೋಗ್ಬಿಟ್ಟು ನಿಮ್ಮ ಕೆಲಸವನ್ನ ಮಾಡ್ಕೋಬಹುದು. ದಾಖಲೆಗಳು ಏನ್ ಬೇಕಲ್ಲ ಅಂತ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ಈ ವಿಡಿಯೋದಲ್ಲಿ ತಿಳ್ಕೊಬಹುದು. ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಳೆಯ ರೇಷನ್ ಕಾರ್ಡ್ ಬೇಕಾಗುತ್ತೆ, ಜಾತಿ ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ 6 ವರ್ಷದ ಒಳಗಿನ ಮಕ್ಕಳು ಇದ್ದರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ನೀವು ಲಗತ್ತಿಸಬೇಕಾಗತ್ತೆ ಇಲ್ಲಿ ತಿದ್ದುಪಡಿ ಸೇರ್ಪಡೆ ಮಾಡ್ಲಿಕ್ಕೆ. ಸೊ ವೀಕ್ಷಕರೇ, ಇಲ್ಲಿ ತಿದ್ದುಪಡಿ ಒಳಗಡೆ ನಿಮ್ಗೆ ಬರುವಂತಹ ಎಲ್ಲಾ ಆಪ್ಷನ್ಗಳು ಏನಂದ್ರೆ, ಸದಸ್ಯರನ್ನ ಸೇರ್ಪಡೆ ಮಾಡೋದು, ಸದಸ್ಯರನ್ನ ಡಿಲೀಟ್ ಮಾಡೋದು, ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಮಾಡೋ ಅಂತ ಒಂದು ವಿಳಾಸವನ್ನ ಕೂಡ ನೀವು ಈ ಒಂದು ತಿದ್ದುಪಡಿಯಲ್ಲಿ ಮಾಡ್ಕೋಬಹುದು. ನೋಡಿ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.